ಸಿಂಹರಾಶಿ ಸಿಂಹರಾಶಿಯಲ್ಲಿ ಸಂಜಾತರಾದಂತಹ ಎಲ್ಲರಿಗೂ ಕೂಡ ನಮ್ಮ ಆತ್ಮೀಯ ಸ್ವಾಗತ. ವೈಶಾಖ ಮಾಸಕ್ಕೆ ತಮಗೆಲ್ಲ ಸ್ವಾಗತ. ಸಿಂಹರಾಶಿಯವರಿಗೆ ದಶಮದಲ್ಲಿ ಚತುರ್ಗ್ರಹ ಯೋಗ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಷ್ಟಮದಲ್ಲಿ ಕುಜರಾಹು ಇರುವುದರಿಂದಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಯಾವುದಾದರೂ ಕಂಟಕಾದಿಗಳು ಇದೆಯಾ ಎಂಬುದಾಗಿ ಯೋಚನೆ ಮಾಡಿ, ಸಮಸಪ್ತಕ ಶನಿಯಿಂದ ಗಂಡ ಹೆಂಡಿದರ ಮಧ್ಯದಲ್ಲಿ ಅನೇಕ ಸಾಮರಸ್ಯತೆ ಇಲ್ಲದೆ ಇರತಕ್ಕಂತಹ ಯೋಗಗಳು ಕೂಡ ಕಂಡುಬರುವುದರಿಂದಾಗಿ ನಿಮ್ಮ ಆ ಸಾಮರಸ್ಯತೆಯನ್ನು ತಂದುಕೊಳ್ಳುವಂತಹ ನಿಟ್ಟಿನಲ್ಲಿ ಹೆಜ್ಜೆ ನೀಡಿ. ಇಲ್ಲಿ ಜ್ಞಾನಕಾರಕನಾದಂಥವನು ಹಾಗೂ ಈ ಸಿಂಹರಾಶಿಯ ಅಧಿಪತಿ ಅಂತ ರವಿ ಮತ್ತು ಗುರು, ಎಲ್ಲ ಪಂಚಮಾಧಿಪತಿ ಅಂತ ಗುರು ಹಾಗೂ ರಾಷ್ಟ್ರಾಧಿಪತಿ ಅಂತ ರವಿ, ಎಲ್ಲವೂ ಕೂಡ ದಶಮದಲ್ಲಿ ಅತ್ಯುತ್ತಮವಾದ ಉದ್ಯೋಗ ಯೋಗ ಇತ್ಯಾದಿಗಳನ್ನು ನೀಡ್ತಾ ಇದ್ದು ಅನೇಕರಿಗೆ ಗೌರ್ಮೆಂಟ್ ಉದ್ಯೋಗವನ್ನು ಕೂಡ ಅನುಭವಿಸುವ ಯೋಗ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಅದನ್ನು ಪಡೆಯುವುದಕ್ಕೆ ನೀವು ಅರ್ಹರಾಗಿದ್ದೀರಾ ಎಂಬುದು ಮಾತ್ರ ಇಲ್ಲಿ ಮುಖ್ಯವಾದ ಅಂಶವಾಗಿರುತ್ತದೆ. ಅದೇ ರೀತಿಯಾಗಿ ಆ ಒಂದು ಈಶ್ವರ ಆರಾಧನೆ, ಗುರುವಿನ ಆರಾಧನೆ, ಒಳ್ಳೆಯ ಮಾತುಕತೆಗಳು, ಒಳ್ಳೆಯ ಸಂಸ್ಕಾರಯುಕ್ತವಾದಂತಹ ಅಧ್ಯಯನ ಇತ್ಯಾದಿಗಳು, ಹಾಗೆಯೇ ಗುರು ಹಿರಿಯರನ್ನು ಗೌರವಿಸುವಿಕೆ, ತಾಯಿ ತಂದೆ ನಮಸ್ಕಾರ, ಕುಲದೇವತಾ ಆರಾಧನೆ ಇತ್ಯಾದಿಗಳನ್ನೆಲ್ಲ ಮಾಡುವುದರಿಂದ ಏಕಾದಶಾಧಿಪತಿಯಂತಹ ಬುಧ, ದ್ವಿತೀಯಾಧಿಪತಿಯಂತಹ ಬುಧನಾಗಿ ದಶಮದಲ್ಲಿರುವುದರಿಂದಾಗಿ ನಿಮ್ಮ ಪ್ರತಿಯೊಂದು ಕಾರ್ಯಕ್ಕೂ ದ್ವಿಗುಣವಾದಂತಹ ಹಣಕಾಸಿನ ಲಾಭ ಸಿಗುವಂಥದ್ದು, ಬರದೇ ಇರತಕ್ಕಂತಹ ಹಣ ಬರ್ತಕ್ಕಂಥದ್ದು, ಪಿತೃವರ್ಗದ ಸಂಪೂರ್ಣ ಆಶೀರ್ವಾದದಿಂದ, ಕುಲದೇವತಾ ಅನುಗ್ರಹದಿಂದ ಉತ್ತಮವಾದಂತಹ ಅತ್ಯುತ್ತಮವಾದಂತಹ ನಿರೀಕ್ಷೆ ಮೀರಿದ ಉತ್ತಮವಾದಂತಹ ಫಲ ದಶಮದಿಂದ ಕಾರ್ಯಸಿದ್ಧಿಯ ಫಲ ನಿಮಗೆ ಈ ಒಂದು ಭದ್ರ ಬುನಾದಿಯನ್ನು ನಿಮ್ಮ ಜೀವನಕ್ಕೆ ಹಾಕಿಕೊಡ್ತಕ್ಕಂತಹ ಮಹಾನ್ ಯೋಗ ಈ ಚತುರ್ಗ್ರಹ ಯೋಗದಿಂದ ಉಂಟಾಗುತ್ತೆ. ಅದನ್ನು ಅನುಭವಿಸುವುದಕ್ಕೆ ನೀವು ಸೂಕ್ತರಾಗಿ ಅರ್ಹರಾಗ್ತಾ ಬಂದಷ್ಟು ನಿಮಗೆ ಅತಿ ಸಂಪೂರ್ಣವಾದ ಫಲ ಖಂಡಿತವಾಗಿ ಸಿಗಲಿಕ್ಕಿದೆ.